ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಮತಯಾಚನೆ ಮಾಡಿದರು. ಭಗತ್ ಸಿಂಗ್ ನಗರ, ಕೆಟಿಜೆ ನಗರ, ಕೆಬಿ ಬಡಾವಣೆಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚಿಸಿದ್ರು. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಯದುವೀರ್ ಸೇರಿ ಪ್ರಮುಖ ಬಿಜೆಪಿ ನಾಯಕರು ಪ್ರಚಾರ ಮಾಡಿದರು. ಶೋಭಾ ಕರಂದ್ಲಾಜೆ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ವಿ. ಗಾಯತ್ರಿ ಸಿದ್ದೇಶ್ವರ್ ಪರ ಬೃಹತ್ ಮತಯಾಚನೆ ಕಾರ್ಯಕ್ರಮ ಇತ್ತು. ಇಲ್ಲಿ ಯದುವೀರ್ ಒಡೆಯರ್ ಅವರು ಮತಯಾಚನೆ ಮಾಡಿದ್ರು ಗಾಯತ್ರಿ ಸಿದ್ದೇಶ್ವರ್ ಅವರ ಪರವಾಗಿ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತ ಶ್ರೀ ಗಾಯತ್ರಿ ಸಿದ್ದೇಶ್ವರ್ ಅವರ ಪರವಾಗಿ ಮತಯಾಚನೆ ಮಾಡಲು ಆಗಮಿಸುತ್ತಿದ್ದಾರೆ. ಧಾರವಾಡ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಪರ ದಿನೇಶ್ ಗುಂಡೂರಾವ್ ಪ್ರಚಾರ ಮಾಡಿದ್ರು. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ಮತಯಾಚಿಸಿದ್ರು. ಮನೆ ಮನೆಗೆ ತೆರಳಿ ಕಾಂಗ್ರೆಸ್ಗೆ ಮತ ನೀಡುವುದಕ್ಕೆ ಮನವಿ ಮಾಡಿದ್ರು. ವಿನೋದ್ ಅಸೋಟಿ ಗೆಲ್ಲಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಮನವಿ ಮಾಡಿದ್ದಾರೆ. ದಾವಣಗೆರೆಯ ಚನ್ನಗಿರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆ ಮಾಡಿದ್ರು. ದೇವರಹಳ್ಳಿ ಕ್ರಾಸ್ನಿಂದ ಚನ್ನಗಿರಿ ಪಟ್ಟಣದವರೆಗೆ ಸುಮಾರು 3 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಲಿ ಶಾಸಕರು, ಮಾಜಿ ಶಾಸಕರು, ಕಾಂಗ್ರೆಸ್ ಮುಖಂಡರು ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ವಡ್ನಾಳ್ ರಾಜಣ್ಣ ಕಾಂಗ್ರೆಸ್ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಯಾದಗಿರಿಯ ಹುಣಸಗಿಯಲ್ಲಿ ರಾಜುಗೌಡ ಮತ ಶಿಕಾರಿ ನಡೆಸಿದರು. ಯಾದಗಿರಿ ಉಪಚುನಾವಣೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ರಾಜುಗೌಡ ವೇದಿಕೆಯ ಮೇಲೆ ದೀರ್ಘದಂಡ ನಮಸ್ಕಾರ ಹಾಕಿ ಮತಯಾಚಿಸಿದರು. ಸೆರಗೊಡ್ಡಿ ಮತ ಕೇಳೋದಕ್ಕೆ ನನಗೆ ತಾಯಿ ಇಲ್ಲ, ನನ್ನ ಪಾಲಿಗೆ ಕಾರ್ಯಕರ್ತರೇ ತಂದೆ ತಾಯಿ ಇದ್ದಂತೆ, ಇಲ್ಲಿಂದ ನಿಮ್ಮ ಕಾಲಿಗೆ ಬೀಳ್ತಾ ಇದ್ದೀನಿ ಅಂತ ದೀರ್ಘದಂಡ ನಮಸ್ಕಾರ ಹಾಕಿ ಮತಯಾಚಿಸಿದರು. ಇವತ್ತ ನಿನ್ನೆ ಅವ್ರ ತಾಯಿ ಮತ ಕೇಳಿದ್ರು, ಸೆರಗೊಡ್ಡಿ ಮತ ಕೇಳಿದ್ರು. ಆದ್ರೆ ನನಗೆ ಸೆರಗೊಡ್ಡಿ ಮತ ಕೇಳಕ್ ನಮ್ಮ ತಾಯಿ ಇಲ್ಲ, ನನಗೆ ತಂದೆನೂ ಇಲ್ಲ. ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರೇ ತಂದೆ ತಾಯಿಯಾಗಿ ನನಗೆ ಆಶೀರ್ವಾದ ಮಾಡಬೇಕು. ಇಲ್ಲಿ ಬಂದಂತ ಎಲ್ಲ ನನ್ನ ತಾಯಿಯಂದ್ರ ಹತ್ರ, ಎಲ್ಲ ನನ್ನ ಕಾರ್ಯಕರ್ತರ ಹತ್ರ, ಎಲ್ಲ ಅಣ್ಣ ತಮ್ಮಂದ್ರ ಹತ್ರ, ಎಲ್ಲ ನನ್ನ ಬಿಜೆಪಿ ಕಾರ್ಯಕರ್ತರ ಹತ್ರ ನಿಮ್ಮ ಕೈ ಮುಗ್ದಲ್ಲ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ತೀನಿ, ನನಗೆ ಆಶೀರ್ವಾದ ಮಾಡ್ಬೇಕು. ಅಮೇಥಿಯಲ್ಲಿ ಮತಯಾಚಿಸಿದ ಪ್ರಿಯಾಂಕಾ ಗಾಂಧಿ ಶರ್ಮಾ ಪರ ಪ್ರಿಯಾಂಕಾ ಗಾಂಧಿ ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ. ಕಿಶೋರಿಲಾಲ್ ಶರ್ಮಾ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಮೇಥಿಯಿಂದ. ಕೈ ಅಭ್ಯರ್ಥಿಯಾಗಿ ಕಿಶೋರಿ ಶರ್ಮಾ ಕಣಕ್ಕಿಳಿದಿದ್ದಾರೆ. 40 ವರ್ಷದಿಂದ ಕಿಶೋರಿ ಶರ್ಮಾ ನಿಮಗೆ ಗೊತ್ತಿದೆ. ಅಮೇಥಿ ಜನರ ಸಮಸ್ಯೆ ಶರ್ಮಾ ಅವರಿಗೆ ತಿಳಿದಿದೆ. ಕಿಶೋರಿ ಶರ್ಮಾ ಗೆಲ್ಲಿಸೋದಕ್ಕೆ ಪ್ರಿಯಾಂಕಾ ಗಾಂಧಿ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. मेरे ख्याल से आप शायद 35 या 40 सालों से जानते हैं, अमेठी की गली गली जानते हैं, गांव गांव जानते हैं, हर कार्यकर्ता को जानते हैं, पहचानते हैं और यहाँ की जो समस्याएं हैं, यहाँ की जो मुश्किलें हैं उनको अच्छी तरह से